ಹೀಗಾಗಿ ದಾವಣಗೆರೆಯ ಬಗ್ಗೆ ಇನ್ನೂ ಏನಾಗಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು. ಅದೇ ಕಾಲಕ್ಕೆ ಸಾದಿಕ್ ಪೈಲ್ವಾನರನ್ನು ಒಂದು ವಿಶ್ವಾಸ ತೆಗೆದುಕೊಂಡ ಅವರನ್ನು ಈ ಚುನಾವಣೆಯಲ್ಲಿ ಒಂದು ಹಿಂಸರಿಸಲಿಕ್ಕೆ ಸಾಧ್ಯ ಇದನ ಇಲ್ಲ ಸಮರ್ಥ ಅವರನ್ನು ಸಾಧಿಕ ಅವ್ರಿಗೆ ಸಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋ ಸಹ ವಿಚಾರ ಮಾಡಬೇಕಾಗಿದೆ. ಆದರೆ ಅವರು ಅಷ್ಟು ದೊಡ್ಡ ಮನುಷ್ಯನವರು ಅನ್ನೋಕ್ಕಿಂತಲೂ ಅವ್ರಿಗೆ ಅದು ಬಿಡಬಾರ್ದು ಅನ್ನೋದು ಹಠ ತುಂಬಿದ್ದರಿಂದಾಗಿ, ಯಾಕಂದರೆ ಅವ್ರು ನೋಡ್ತಾ ಇದ್ದೀವಿ ಈಗ ಎಲೆಕ್ಷನ್ ಶುರುವಾಗಿದ್ದು ಪೂರ್ವದಲ್ಲಿ ನೋಡ್ತಾ ಇದ್ದೀವಿ. ಅವ್ರು ಮೊದಲು ಹೋಗಿ ನಾಮಪತ್ರ ಸಲ್ಲಿಸಿಬಿಟ್ಟಿದ್ರು. ಅವ್ರು ಕಾರಣ ಏನಪ್ಪ ಅಂದ್ರೆ ನನಗೆ ನಾಳೆ ಟಿಕೆಟ್ ಕೊಡಲಿಕ್ಕಿಲ್ಲ ಅನ್ನೋಂಥ ಏನೋ ಒಂದು ಭಯ ಇರೋದ್ರಿಂದಾಗೆ ಸಮರ್ಥರ ಕಡೆಯಿಂದ ಟಿಕೆಟ್ ಕೊಡಿಸಲಿ ಒಂದು ನಾಮಪತ್ರ ಸಲ್ಲಿಸೋದಕ್ಕೆ ಮಲ್ಲಿಕಾರ್ಜುನವ್ರಿಗೆ ಒತ್ತಡ ತಂದಿದ್ದರು ಅನ್ನೋದು ಅಷ್ಟು ಸತ್ಯದ. ಹೀಗಾಗಿ ಮುಸಲ್ಮಾನರಿಗೆ ಏನಾಗ್ಬಿಡೋದಪ್ಪ ಅಂದ್ರೆ ಈ ಕುಟುಂಬದ ಬಗ್ಗೆ ಇದ್ದಂಥ ಒಂದು ಗೌರವ ಏನದ ಅದು ಕಡಿಮೆ ಆಗ್ತಾಯಿದೆ. ಒಟ್ಟಾರೆಯಾಗಿ ದಕ್ಷಿಣ ದಾವಣಗೆರೆ ಮುಂಬರುವ ದಿನಗಳಲ್ಲೇ ಕಾಂಗ್ರೆಸ್ನಿಂದ ದೂರ ಹೋಗುವಂಥ ಸಾಧ್ಯತೆ ಭಾಳಷ್ಟು ಇದ್ದಾವೆ. ಆದರೆ ಇದರಿಂದ ಏನು ಕಾಂಗ್ರೆಸ್ ಹೊಡೆದು ಬಿಡ್ತದ ಮತ್ತೇನಾಗ್ತದೆ ಅಂತಲ್ಲ. ಆದರೆ 2028 ಈ ಗ್ಯಾರಂಟಿ ಇವ್ರು ಕೊಟ್ಟಿದ್ದು ಸರಿ ಅದನ್ನು ತಪ್ಪದ ಅನಿಸ್ತೈತಿ. ಇವತ್ತು ಒಂದು ವ್ಯಾಲ್ಯೂಯೇಷನ್ ಮಾಡಬೇಕಾಗಿತ್ತು, ಅದು ಈ ಒಂದು ಗದ್ದಲದಲ್ಲೇ ಜಿಗಿದು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಇದೇನಪ್ಪ ಇಲ್ಲ ಆ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಬಿದ್ದರು ಸೋತರು ಅಥವಾ ಅನ್ನುವಂಥದ್ದು ಇಲ್ಲ. ಅಂದರೆ ಗೆದ್ದರೆ ಇದಕ್ಕೆ ಗೆದ್ದರು ಅಂತ ಅನ್ನುವಂಥದ್ದಿಲ್ಲ. ಯಾಕೆಂದರೆ ರೂಪ ಬೇರೆ ಹೇಳೋದು ಬಿಟ್ಟಿದ್ದ ದಕ್ಷಿಣ ದಾವಣಗೆರೆ. ಏಕಾಏಕಿ ಸಡನ್ನಾಗಿ ಏನಪ್ಪ ಅಂತಂದ್ರೆ ಮುಸ್ಲಿಮ್ರು ಕೊಡಬೇಕನ್ನುವಂಥ ವಿಚಾರ ಶಾಮನೂರು ಶಿವಶಂಕರಪ್ಪನವರಲ್ಲಿ ಇತ್ತು ಅಂತೇಳಿ ಮುಸ್ಲಿಮ್ರು ಹೇಳ್ತಾ ಇದ್ದಾರೆ. ಆದರೆ ಈ ಒಂದು ಹೇಳಿಕೆ ಶಾಮನೂರು ಶಿವಶಂಕರಪ್ಪನವ್ರದ್ದು ಅಲ್ಲ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನೋ ಇದ್ರೆ ಮುಗಿದೋಗ್ಯದ ಇತಿಹಾಸ. ಈಗ ಮಾಡಬೇಕಾಗಿದೆ ಏನಪ್ಪ ಅಂದ್ರೆ ಶತಾಯಗತ ಪ್ರಯತ್ನ ಮಾಡಿ ಸಾಧಿಕ ಪೈಲ್ವಾನರು ಹಿಂತಕೊಳ್ಳುವಂಥ ಕೆಲಸವನ್ನು ನಮ್ಮ ಜಮೀರ್ ಅಹಮದ್ ಖಾನ್ರಿಂದ ಅಥವಾ ಇನ್ನುಳಿದವರಿಂದ ಮಾಡಿಸ್ಲಿಕ್ಕೆ ಸಾಧ್ಯ ಇದಲ್ಲ.